ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ ಕಾಲೇಜ್ಗಳ ಲಿಸ್ಟನ್ನು ಕೊಡ್ತಾ ಇದ್ದೇನೆ. ಟಾಪ್ ಕಾಲೇಜ್ ಅಂತ ಹೇಳಿದ್ರೆ ರೀಜನ್ ವೈಸ್ ಟಾಪ್ ಕಾಲೇಜ್ಗಳನ್ನು ಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ಮ್ಯಾಂಗ್ಳೂರು ರೀಜನಲ್ಲಿ ಬರುವಂತಹ ಒಂದಿಷ್ಟು ನನ್ನ ಒಪಿನಿಯನ್ನ ಪ್ರಕಾರ ಯಾವ ಟಾಪ್ ಕಾಲೇಜಸ್ಗಳಿದೆ ಬೇಸ್ಡ್ ಆನ್ ಪ್ಲೇಸ್ಮೆಂಟ್, ಸ್ಟೂಡೆಂಟ್ಸಿಂದ ತಗೊಂಡಂಥ ಒಂದಿಷ್ಟು ರಿವ್ಯೂಸ್ಗಳು, ಪ್ಲೇಸ್ಮೆಂಟ್ ಮತ್ತು ಕ್ಯಾಂಪಸ್, ಇದೆಲ್ಲದನ್ನು ನೋಡಿ KCET ಅಕಾರ್ಡಿಂಗ್ ಟು KCETಯಲ್ಲಿ ಬರುವಂಥ ಕಾಲೇಜ್ಗಳ ಟಾಪ್ ಲಿಸ್ಟ್ಗಳನ್ನ ಹಾಕ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಅದು ಬಿಟ್ಕೊಂಡು ಬೇರೆ ಕಾಲೇಜ್ಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆಯಿತಾ. ಸೊ ಅದಕ್ಕೂ ಮುಂಚೆ ಯಾರಿಗಾದ್ರೂ COMEDK 2024 ಮತ್ತು KCET 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ. ನಿಮಗೆ ಕಾಲೇಜ್ಗಳನ್ನ ಲಿಸ್ಟನ್ನು ಕೊಡಲಾಗುತ್ತೆ. ಅದಾದ ಮೇಲೆ ಅದರ ಬೇಸಿಸ್ ಮೇಲೆ ಕಾಲೇಜ್ಗಳ ರೀಆರ್ಡರಿಂಗ್ ಕೂಡ ಇಡಲಿಕ್ಕಾಗತ್ತೆ. ಓಕೆ, ಸೊ ಇದು ನಮ್ಮ ಲಿಸ್ಟ್ ಸ್ಟೂಡೆಂಟ್. ನಾನು ಮ್ಯಾಂಗ್ಳೂರಲ್ಲಿ ಬರುವಂತಹ ಒಂದು ಟಾಪ್ 5 ಕಾಲೇಜ್ಗಳನ್ನು ಹೇಳ್ತಾ ಇದ್ದೇನೆ. ಎಲ್ಲ ಕಾಲೇಜ್ಗಳನ್ನು ಹೇಳೋದಿಲ್ಲ, ಟಾಪ್ 5 ಕಾಲೇಜಸ್. ದಿಸ್ ಇಸ್ ಅಕಾರ್ಡಿಂಗ್ ಟು ಮೀ. ಓಕೆ ಸ್ಟೂಡೆಂಟ್ಸ್, ಮತ್ತು ಇವತ್ತು ನೀಟಿದ್ದು ವರ್ಡಿಕ್ಟ್ ಬಂದಿದೆ. ಅಕಾರ್ಡಿಂಗ್ ಟು ವರ್ಡಿಕ್ಟ್ ನೋ ರೀನೀಟ್. ಸೊ ನಾಳೆಯಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ತೇನೆ. ಕೌನ್ಸಿಲಿಂಗಿಗೆ ಗೈಡ್ಲೈನ್ಸನ್ನು ಕೊಡ್ತಾರೆ. ಅದಾದ ನಂತರ ಮಾಕ್ ಅಲಾಟ್ಮೆಂಟ್ಗೆ ಆಪ್ಷನ್ ಎಂಟ್ರಿಯನ್ನು ಬಿಡ್ತಾರೆ. ಅದಾದ ನಂತರ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಸೊ ಇನ್ನು ಗೊತ್ತಾಗುತ್ತೆ ನಾಳೆ ನಾಡಿದ್ದಾಗೆ ಏನು ಅಂತ. ನಾಳೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ನಮ್ಮದು KCET ಏನಂತ ಗೊತ್ತಾಗ್ತದೆ. ಅದೇ ರೀತಿ COMEDK ಸೆಕೆಂಡ್ ರೌಂಡಿಗೆ ಡೇಟನ್ನು ಕೊಟ್ಟಿದ್ದಾರೆ. ಸೆಕೆಂಡ್ ರೌಂಡ್ನ ಫೇಸ್ 1 ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ವೆಬ್ಸೈಟಿಗೆ ಹೋಗಿ ವಿಸಿಟ್ ಮಾಡಿ ಆಲ್ರೆಡಿ ಡೇಟನ್ನು ಕೊಟ್ಟಿದ್ದಾರೆ. ಓಕೆ, ದೋಸ್ ಹೂ ಆರ್ ಇನ್ ಏಕಲವ್ಯ ಗ್ರೂಪ್, ದೋಸ್ ಹೂ ಜಾಯಿಂಡ್ ಏಕಲವ್ಯ ಗ್ರೂಪ್, ಐ ಆಲ್ರೆಡಿ ಪೋಸ್ಟೆಡ್ ಇನ್ ಮೈ ಗ್ರೂಪ್, ವಾಟ್ಸ್ಆಪ್ ಗ್ರೂಪ್, ಸೊ ದ್ಯಾಟ್ everyone got the information about round 2 phase 1. This is only for exclusively for KKR students. Okay, general merit once after 10 days, general merit ಅವರಿಗೆ 10 days ನಂತರ ಬರುತ್ತೆ. ಸೊ ವಿಲ್ ಅಪ್ಡೇಟ್ ಯು ಇನ್ ಅ ಗ್ರೂಪ್. ಓಕೆ ಸ್ಟೂಡೆಂಟ್ಸು, ಇದು ನನ್ನ ಲಿಸ್ಟ್. ಮತ್ತೊಂದು ನೆನ್ಪಿಟ್ಕೊಳ್ಳಿ, ನಾನು ಇಲ್ಲಿ ಹೇಳ್ತಾ ಇರೋದು ಓನ್ಲಿ, ಕರೆಕ್ಟ್ ಕೇಳ್ಕೊಳ್ಳಿ, ಇಲ್ಲಿ ನಾನು ಲಿಸ್ಟ್ ಮಾಡ್ತಾ ಇರೋದು ಓನ್ಲಿ ಮ್ಯಾಂಗ್ಳೂರ್ ಕಾಲೇಜಸ್ ಆ್ಯಂಡ್ KCET ಅಂಡರಲ್ಲಿ ಬರುತ್ತೆ. ಮ್ಯಾಂಗ್ಳೂರಲ್ಲಿ NITK ಸುರತ್ಕಲ್ ಇದೆ. NITK ಸುರತ್ಕಲ್ ಅಂತ ಹೇಳೋದು, ಸುರತ್ಕಲ್ ಅನ್ನೋ ಕಾಲೇಜು KCET ಅಂಡರ್ ಬರೋದಿಲ್ಲ. JEE ಮೇನ್ಸ್, JEE ಅಡ್ವಾನ್ಸಿಂದ ಮಾತ್ರ ಬರುತ್ತೆ. ಸೊ NITK ಸುರತ್ಕಲ್ನ ತಗೊಳ್ತಾ ಇಲ್ಲ. ಎರಡನೇದಾಗಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಇದೆ. ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, MIT ಮಣಿಪಾಲ್, ಅವರದ್ದು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಥ್ರೂ KCET ಬರೋದಿಲ್ಲ. ಅದಕ್ಕೋಸ್ಕರ ಅವ್ರನ್ನೂ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಸೊ ಅವರದ್ದು ನೀವು ಆಗಬೇಕಂತ ಹೇಳಿದರೆ ಮಾಹಿ ಎಕ್ಸಾಮ್ ಬರೀಬೇಕು. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅಂತ ಎಕ್ಸಾಮನ್ನು ಬರೆದ್ರೆ ಮಾತ್ರ ನಿಮಗೆ ಚಾನ್ಸಸ್ ಇದೆ. ಸೊ ಅದನ್ನು ಕೂಡ ನಾನು ಇನ್ಕ್ಲೂಡ್ ಮಾಡ್ತಾ ಇಲ್ಲ ಇಲ್ಲಿ. ಅದೇ ರೀತಿ ನಿಟ್ಟೆ NMIT ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಟ್ಟೆ, ಅವರದ್ದು ಕೂಡ KCET ಅಂಡರ್ ಬರೋದಿಲ್ಲ. ಓನ್ಲಿ ನ್ಯೂ ಕ್ಯಾಟ್ ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಅದನ್ನು ಕ್ರ್ಯಾಕ್ ಮಾಡಿದರೆ ಮಾತ್ರ ನೀವು ನಿಟ್ಟೆಗೆ ಹೋಗ್ಬೋದು. ಸೊ ದೇ ಆರ್ ನಾಟ್ ಅಂಡರ್ KCET. ಸೊ ಅದನ್ನು ಕೂಡ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದಾನೆ. ಅದಿಷ್ಟನ್ನು ಬಿಟ್ಟು ಮಂಗಳೂರಿನ ಟಾಪ್ ಕಾಲೇಜ್ಗಳನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ಸ್, ಆಯಿತಾ. ಯಾಕಂತ ಕೇಳಿದರೆ ಮೊದಲಿನ ಅಂದರೆ ಒಂದು 2-3 ಇಯರ್ಸ್ ಬ್ಯಾಕ್ ಏನಾಗ್ತಿತ್ತು ಕೇಳಿದರೆ, ಎಲ್ಲಿವರೆಗೆ ನ್ಯೂ ಕ್ಯಾಟ್ ಇರಲಿಲ್ಲ, ನಿಟ್ಟೆ ಒಂದು KCETಯಲ್ಲಿ ಟಾಪ್ 10 ಇದ್ದಿತ್ತು. ಬಟ್ ಯಾವಾಗ ನ್ಯೂ ಕ್ಯಾಟ್ ಅನ್ನೋ ಎಕ್ಸಾಮಿಂದ ಅವರು KCETಯಿಂದ ಔಟ್ಸೈಡ್ ಹೋದರು, ಅಲ್ಲಿಂದ ನಿಟ್ಟೆ ಅನ್ನೋದು ಈ ಟಾಪ್ ಲಿಸ್ಟಲ್ಲಿ ಬರ್ತಾ ಇಲ್ಲ. ಓಕೆ, ಅದರ್ವೈಸ್ ನಿಟ್ಟೆ ಒಳ್ಳೆ ಕಾಲೇಜು. ಓಕೆ, ಇಲ್ಲಿ ನಾನು ಹೇಳ್ತಾ ಇರೋದು ಥ್ರೂ KCET. ಓಕೆ, ಫಸ್ಟ್ ನನ್ನ ಲಿಸ್ಟಲ್ಲಿ ಫಸ್ಟ್ ಕಾಲೇಜು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ. ಸೊ ನೀವು ಇದನ್ನು ರೀಆರ್ಡ್ರಿಂಗ್ ಮಾಡಬಹುದು, ನೆನ್ಪಿಟ್ಕೊಳ್ಳಿ. ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಿಮ್ಗೆ ಬೇಕಾದರೆ ಮೈಟನ್ನು ಮೇಲ್ಗಡೆ ಇಟ್ಕೊಳ್ಬೋದು, ಸಹ್ಯಾದ್ರಿನ ಕೆಳಗಡೆ ಇಟ್ಕೊಳ್ಬೋದು. ಬಟ್ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನಾನು ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ಅಕಾರ್ಡಿಂಗ್ ಟು ಮೀ, ನಾನು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಮಂಗಳೂರಲ್ಲಿ ಬರುವಂತಹ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ ಟಾಪ್ ಲಿಸ್ಟನ್ನು ಕೊಡ್ತಾ ಇದ್ದೇನೆ. 4.1 ಸ್ಟಾರನ್ನು ಕೊಡ್ತಾ ಇದ್ದೇನೆ. 4.1 ಸ್ಟಾರ್. ಓಕೆ, ಇದು ನನ್ನ ರೇಟಿಂಗ್, ವೇರಿ ಆಗ್ಬೋದು ಪರ್ಸನ್ ಟು ಪರ್ಸನ್. ಓಕೆ, ಆ್ಯಂಡ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, 2023-24 143+ ಕಂಪನೀಸ್ ಬಂದಿದೆ. ಇದು ಆನ್ ಗೋಯಿಂಗ್. ಇವಾಗ 2023-24 ಇದು ಆನ್ ಗೋಯಿಂಗ್ ಆಗ್ತಾ ಇದೆ. 2022 ಅಂದರೆ ಎವ್ರಿ ಇಯರ್ ನಂಬರ್ ಆಫ್ ಇದು ಇನ್ಕ್ರೀಸ್ ಆಗಿದೆ. ಬಟ್ ಈ ವರ್ಷ ಇದು ಆನ್ ಗೋಯಿಂಗ್, ಅದಕ್ಕೋಸ್ಕರ ಇಷ್ಟಕ್ಕೆ ನಿಂತ್ಕೊಂಡಿದೆ, ಇನ್ನೂ ಆಗ್ತಾ ಇದೆ. ಸೊ 2021-22 ಅಲ್ಲಿ 270+ ಕಂಪನೀಸ್, 2022-23 ಅಲ್ಲಿ 260+ ಕಂಪನೀಸ್. ಮೀನಿಂಗ್ ಟು ಸೇ ದ್ಯಾಟ್ ಎವ್ರಿ ಇಯರ್ ನಂಬರ್ ಆಫ್ ಕಂಪನೀಸ್ ಇನ್ಕ್ರೀಸ್ ಆಗ್ತಾ ಇದೆ. ಅದು ಇದು ಎಲ್ಲದಕ್ಕೂ ಬರುತ್ತೆ ಸ್ಟೂಡೆಂಟ್ಸ್. ನಾಟ್ ಓನ್ಲಿ ಫಾರ್ ಕಂಪ್ಯೂಟರ್ ಸೈನ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ, EC ಇದೆ, ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ, ಎಲ್ಲದನ್ನು ಸೇರಿಸಿ ಇಷ್ಟು ಕಂಪನೀಸ್ಗಳು ಬರುತ್ತೆ. ನನ್ನ ಪ್ರಕಾರ ಕೋರ್ ಕಂಪ್ಯೂಟರ್ ಸೈನ್ಸಿಗೆ ಮಿನಿಮಮ್ 150 ಕಂಪನೀಸ್ ಇದರಲ್ಲಿ ಇದ್ದೇ ಇರುತ್ತೆ. ಓಕೆ, ನೆನಪಿಟ್ಕೊಳ್ಳಿ. ಇದರಲ್ಲಿ ಮೇನ್ ಕಂಪನೀಸ್ ನೋಡಿ, ಎಕೋಲೈಟ್ ಬಂದಿದೆ, HP, ಹ್ಯಾವ್ಲೆಟ್ ಪ್ಯಾಕರ್ಡ್ ಬಂದಿದೆ, ಡೆಲ್ಟಾ X ಬಂದಿದೆ, ಕೊಹೆಸಿಟಿ ಒಳ್ಳೆ ಕಂಪನಿ, ಕೋರ್ ಕಂಪನೀಸು, ಕಾಗ್ನಿಸೆಂಟ್ ಬಂದಿದೆ, ವಿಪ್ರೋ ಬಂದಿದೆ, ಅಡೋಬಿ ಬಂದಿದೆ, ಮೈಕ್ರೋಸಾಫ್ಟ್ ಬಂದಿದೆ, SAP ಬಂದಿದೆ. ಟಾಪ್ ಕಂಪನೀಸು, ಇಂಡಿಯಾದ ಒನ್ ಆಫ್ ದ ಟಾಪ್ ಕಂಪನೀಸ್ಗಳೆಲ್ಲದೂ ಬಂದಿದೆ. ಸೊ ಅದಕ್ಕೆ ಸಹ್ಯಾದ್ರಿ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಮ್ಯಾಂಗ್ಳೂರ್. ಓಕೆ,
ಆ್ಯಂಡ್ ಟಿಲ್ ಡೇಟ್ ಸಹ್ಯಾದ್ರಲ್ಲಿ ಹೈಯೆಸ್ಟ್ ಪ್ಯಾಕೇಜ್ 40 LPA. ಟಿಲ್ ಡೇಟ್ 40 LPA ವಾಸ್ ದ ಹೈಯೆಸ್ಟ್ ಪ್ಯಾಕೇಜು. ಆ್ಯಾವ್ರೇಜ್ ಪ್ಯಾಕೇಜ್ 4+ LPA ಅಂದರೆ 4 to 5 ಆ್ಯಾವ್ರೇಜ್ ಪ್ಯಾಕೇಜು ಇದೆ ಸ್ಟೂಡೆಂಟ್ಸು. ಮತ್ತು ಇದರಲ್ಲಿ ಮೇಯ್ನ್ ಏನಂತ ಕೇಳಿದರೆ ಮಾಸ್ ರಿಕ್ರೂಟರ್ಸ್ ಜಾಸ್ತಿ ಇದೆ. ನಾನು ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ಮಾಸ್ ರಿಕ್ರೂಟರ್ಸ್ ಎಲ್ಲ ಕಾಲೇಜಲ್ಲೂ ಇದ್ದಾರೆ. ಬಟ್ ಜಾಸ್ತಿ ಕೋರ್ ಕಂಪನೀಸ್ ಮಾಸ್ ರಿಕ್ರೂಟರ್ಸ್ ಅಂತ ಹೇಳಿದರೆ ಒಂದು ಟೈಮ್ ಬಂದು ತುಂಬ ಸ್ಟೂಡೆಂಟ್ಸ್ಗಳನ್ನ ಕರ್ಕೊಂಡು ಹೋಗ್ತಾರೆ. ಅದು ಯಾವುದು ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಬ್ಯಾಕ್ಗ್ರೌಂಡ್ ಬ್ರಾಂಚ್ ಅಂದರೆ ಸಿವಿಲ್ ಮೆಕ್ಕ, ನಮ್ಮದು RVL ಎಲ್ಲ ಸಿವಿಲ್ ಮೆಕ್ಕವರಿಗೆ ಮಾಸ್ ರಿಕ್ರೂಟರ್ಸ್ ಬಿಡ್ತಾರೆ. ಸಿವಿಲ್ ಮೆಕ್ಕವರಿಗೆ ಸ್ವಲ್ಪ ಕಡಿಮೆ. ಬಟ್ EE, ಎಲೆಕ್ಟ್ರಾನಿಕ್ಸ್, EC, ET ಎಲ್ಲ ಇನ್ಸ್ಟ್ರೂಮೆಂಟೇಷನು ಪ್ರತಿಯೊಂದು ಇದರವರು ಮಾಸ್ ರಿಕ್ರೂಟರ್ಸ್ ಬಿಡ್ತಾರೆ. ಮಾಸ್ ಅಂತ ಹೇಳಿದ್ರೆ ಓಪನ್ ಟು ಆಲ್ ಬ್ರಾಂಚಸ್, ಆಲ್ಮೋಸ್ಟ್ ಆಲ್ ದ ಬ್ರಾಂಚಸ್. ಸೊ ಆವಾಗ ಇಲ್ಲಿ ನಿಮಗೆ ಮಾಸ್ ರಿಕ್ರೂಟರ್ಸಲ್ಲಿ ಒಂದು ಅಂದರೆ ಒಳ್ಳೆಯದು ಕಂಪನಿ ಒಂದು ಜಾಬ್ ಇದೆ ಅಂತ ನಿಮ್ಗೆ ಆಗುತ್ತೆ. ಪ್ಲಸ್ ಏನು ಡಿಸಡ್ವಾಂಟೇಜ್ ಕೇಳಿದ್ರೆ ತುಂಬ ಎಲ್ಲ ಬ್ರಾಂಚ್ ಅವರು ಇರ್ತಾರೆ, ಪ್ಯಾಕೇಜ್ ಕಡಿಮೆ ಇರುತ್ತೆ. ಓಕೆ, ಎರಡನೇದು. ಆ್ಯಂಡ್ ಸ್ಕಿಲ್ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಟ್ರೈನಿಂಗ್ ಮಾಡ್ತಾರೆ. ಸೊ ಎನಿವನ್ ಕ್ಯಾನ್ ಲರ್ನ್. ಓಕೆ, ಅದೇ ನೀವು ಕೋರ್ ಕಂಪನೀಸಿಗೆ ಹೋದರೆ ನೀವು ಇನ್ ಕೇಸ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಅಂತ ಅಂದ್ಕೊಳ್ಳಿ, ಕೋರ್ ಕಂಪನೀಸಿಗೆ ಹೋದರೆ ಒಂದು ಪ್ಯಾಕೇಜು ಜಾಸ್ತಿ ಇರುತ್ತೆ. ಪ್ಲಸ್ ನೀವು ಏನು ಓದಿರ್ತೀರ ನೋಡಿ ಅದ್ರ ಮೇಲೆ ವರ್ಕ್ ಮಾಡ್ತೀರಾ. ಓಕೆ, ಲೈಕ್ ನಿಮಗೆ ಪ್ರೋಗ್ರಾಮಿಂಗ್ ಅಂದರೆ ಏನು ಹೇಳ್ತಾರೆ, ಸಾಫ್ಟ್ವೇರ್ ಡೆವಲಪರ್ ಆಗಿ ತಗೊಳ್ತಾರೆ. ಆವಾಗ ನಿಮಗೆ ಕೋಡಿಂಗ್ ಎಲ್ಲ ಇರುತ್ತೆ, ತುಂಬ ಕಲೀಲಿಕ್ಕೆ ತುಂಬ ಇರುತ್ತೆ. ಬಟ್ ಅದೇ ಮಾಸ್ ರಿಕ್ರೂಟರ್ಸ್ ಆದರೆ ಒಂದು ಸತಿ ಕಲಿತು ಒಂದು 6 ಮಂತ್ಸ್ ಸ್ವಲ್ಪ ಏನೋ ಒಂದು ಕಲಿತೀರಾ, ಅದಾದ ನಂತರ ಏನು ವರ್ಕ್ ಮಾಡ್ತೀರಾ ಅದನ್ನೇ ಮಾಡ್ತಾ ಇರ್ತೀರಾ. ಅದೇ ಒಂದು ಡಿಸಡ್ವಾಂಟೇಜ್. ಬಟ್ ಎನಿವೇ ಒಂದು ಬ್ಯಾಕಪ್ಪಿಗೋಸ್ಕರ ನಿಮ್ಗೆ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರೆ ನೋಡಿ. ಏನೂ ಇಲ್ಲ ಅನ್ನೋದಕ್ಕಿಂತ ಯಾವುದೊಂದು ಜಾಬ್ ಇರುತ್ತಲ್ಲ, ಸೊ ಮಾಸ್ ರಿಕ್ರೂಟರ್ಸ್ ಜಾಸ್ತಿ ಬರ್ತಾರೆ. ಕ್ಯಾಪ್ಜೆಮಿನಿ, ಇನ್ಫೋಸಿಸ್, TCS, ಕಾಗ್ನಿಸೆಂಟ್ ಇವರೇ ಹತ್ರ 300-400 ಸ್ಟೂಡೆಂಟ್ಸ್ಗಳನ್ನ ರಿಕ್ರೂಟ್ ಮಾಡ್ಕೊಂಡು ಹೋಗ್ತಾರೆ. 300 to 400 ಸ್ಟೂಡೆಂಟ್ಸ್ನ ಇವರೇ ಇದೇ ಇಷ್ಟು ಕಂಪನಿ ಕ್ಯಾಪ್ಜೆಮಿನಿ, ಇನ್ಫೋಸಿಸ್, TCS, ಕಾಗ್ನಿಸೆಂಟ್ ಬಟ್ ಕಂಪನೀಸ್ ಬರುತ್ತೆ. ಒನ್ ಆಫ್ ದ ಟಾಪ್ ಕಂಪನಿ. ನೀವು ಒಂದು ವೇಳೆ ಏನು ಹೇಳ್ತೀರಾ, ನಿಮಗೆಲ್ಲಿ ಒಳ್ಳೆ ಇದಿದ್ರೆ, ಟ್ಯಾಲೆಂಟ್ ಇದ್ದರೆ, ಸ್ಕಿಲ್ಸ್ ಇದ್ದರೆ, ಪ್ರೋಗ್ರಾಮಿಂಗನ್ನು ಬರೆಯುವಂಥ ಸ್ಕಿಲ್ಸ್ ಇದ್ದರೆ, ಯಾವುದೇ ಕೋಡಿಂಗ್ ಕೊಟ್ಟರು ಕೂಡ ಮಾಡುವಂಥ ಸ್ಕಿಲ್ಸ್ ಇದ್ದರೆ ಬೆಸ್ಟ್ ಕಂಪನೀಸ್ ಇದೆ. ಅಡೋಬಿ ಇದೆ, ಮೈಕ್ರೋಸಾಫ್ಟ್, SAP, Cohesity, ದೀಸ್ ಆಲ್ ಆರ್ ಬೆಸ್ಟ್ ಕಂಪನೀಸ್. ವಿಪ್ರೋ ಪವರ್ ಪ್ರೋಗ್ರಾಮರ್ ಆಗಿ ಕರ್ಕೊಂಡು ಹೋಗ್ತಾರೆ. ಇನ್ಫೋಸಿಸ್ ಅವರು ಕೂಡ ಪವರ್ ಪ್ರೋಗ್ರಾಮರ್ ಆಗಿ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲೆಲ್ಲ 8-9 lakhs ಪ್ಯಾಕೇಜನ್ನು ಕೊಡ್ತಾರೆ. ಆವಾಗಲೇ ಕೊಡ್ತಾ ಇದ್ರು, ಇವಾಗ 10 ಮೇಲ್ಗಡೆ ಕೊಡ್ತಾರೆ. ಸಹ್ಯಾದ್ರಿ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಮಂಗಳೂರು, ನನ್ನ ಫಸ್ಟ್ ಚಾಯ್ಸ್. ಆಯಿತಾ, ಸೆಕೆಂಡ್ ಚಾಯ್ಸ್ ಮೈಟನ್ನು ಇಟ್ಕೊಳ್ಬೋದು ಅಥವಾ ಸೈಂಟ್ ಜೋಸೆಫನ್ನು ಇಟ್ಕೊಳ್ಬೋದು. ಮೈಟಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಮೈಟಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಸೊ ಸೈಂಟ್ ಜೋಸೆಫನ್ನು ಕೂಡ ಇಟ್ಕೊಳ್ಬೋದು. ಓಕೆ, ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ಹೈಯೆಸ್ಟ್ ಪ್ಯಾಕೇಜ್ 43 LPA. ಹೈಯೆಸ್ಟ್ ಪ್ಯಾಕೇಜ್ ನೋಡಿ ಹೋಗೋದಲ್ಲ ಯಾವತ್ತು, ಬಟ್ ನಾನು ಹೇಳ್ತಾ ಇರೋದು ಆ್ಯಾವ್ರೇಜ್ ಪ್ಯಾಕೇಜು ಕೂಡ 4.5+ LPA ಇದೆ. ಸೊ ಸೈಂಟ್ ಜೋಸೆಫನ್ನು ಸೆಕೆಂಡ್ ಆಪ್ಷನ್ ಆಗಿ ನೀವು ಇಟ್ಕೊಳ್ಬೋದು. ಆಯಿತಾ, ಇದರಲ್ಲೂ ಕೂಡ ಯಾವ ಕಂಪನಿಗಳು ನಿಮ್ಮದು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗನ್ನು ಇದು ಮಾಡ್ತಾರೆ ನೋಡಿ, ವಿಸಿಟ್ ಮಾಡ್ತಾರೆ ನೋಡಿ, ಸೇಮ್ ಕಂಪನೀಸ್ಗಳು ಸೈಂಟ್ ಜೋಸೆಫನ್ನು ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಅಡೋಬಿ, VMware, ಇನ್ಫೋಸಿಸ್, ಹೆಕ್ಸಾವೇರ್, ಬಾಷ್, ರಾಬರ್ಟ್ ಬಾಷ್ ಇಂಥ ಕಂಪನೀಸ್ಗಳು ವಿಸಿಟ್ ಮಾಡ್ತಾ ಇದೆ. ಟಾಪ್ ಕಂಪನೀಸ್ಗಳು ವಿಸಿಟ್ ಮಾಡ್ತಾ ಇದೆ. ಟೋಟಲ್ ನಂಬರ್ ಆಫ್ ಕಂಪನೀಸ್ ನೋಡಿ 150+ ಕಂಪನೀಸ್ಗಳು ಬರ್ತಾ ಇದೆ. ವೆನ್ ಯು ಕಂಪೇರ್ ಇಟ್ ವಿತ್ ಸಹ್ಯಾದ್ರಿ ಸ್ವಲ್ಪ ಕಡಿಮೆನೇ ಇದೆ, ಬಟ್ ದಿಸ್ ಇಸ್ ಗುಡ್. 150+ ಕಂಪನೀಸ್ಗಳಿದೆ. ಕೋರ್ ರಿಕ್ರೂಟರ್ಸ್ ಇದು ಇಂಪಾರ್ಟೆಂಟ್. 35+ ಕೋರ್ ರಿಕ್ರೂಟರ್ಸ್ ಇದೆ. ಅಂದರೆ ಏನು ಹೇಳಿ, ನಾನು ಹೇಳಿದೆ ನೋಡಿ, ಕೋರ್ ಕಂಪನೀಸ್ ಅಂತ ಹೇಳಿದ್ರೆ ಮೆಕ್ಯಾನಿಕಲ್ ಅವರಿಗೆ ಕೋರ್ ಕಂಪನೀಸ್ ಲೈಕ್ ಈಗ ಬೆನ್ಸ್ ಇರ್ಬೋದು, ಟೊಯೋಟೋ ಇರ್ಬೋದು, ಇದೆಲ್ಲ ವೋಲ್ವೋ ಇರ್ಬೋದು, ಇದೆಲ್ಲ ಕೋರ್ ಕಂಪನೀಸ್. ಕಂಪ್ಯೂಟರ್ ಸೈನ್ಸ್ ಅವರಿಗೆ ಈಗ ಲೈಕ್ ನಾನು ಮೈಕ್ರೋಸಾಫ್ಟ್ ಅಂತ ಹೇಳಿದೆ, ಅಡೋಬಿ, SAP ಇದೆಲ್ಲದು ಕೋರ್. ಆಯಿತಾ, ಮಾಸ್ ಅಲ್ಲ, ಕೋರ್. ಅವ್ರು ತೊಗೊಂಡು ಹೋಗೋದು 2-3 ಪೀಪಲ್ಗಳನ್ನು ಮಾತ್ರ. ಯಾಕಂದರೆ ಅವರು ಸಾಫ್ಟ್ವೇರ್ ಡೆವಲಪರ್ ಆಗಿ ನಿಮ್ಮನ್ನು ಹೈರ್ ಮಾಡ್ತಾರೆ. ಆವಾಗ 2-3 ಮೆಂಬರ್ಸನ್ನು, ಯಾಕಂದರೆ 8-10 lakhs ಪ್ಯಾಕೇಜನ್ನು ಕೊಡುವಾಗ ಅವರಿಗೆ ಅವ್ರ ಥರ 100-200 ಪೀಪಲ್ಸ್ಗಳನ್ನು ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಸ್ಟೂಡೆಂಟ್ಸ್ಗಳನ್ನು. ಸೊ ಕೋರ್ ಕಂಪನೀಸ್ ತುಂಬ ಬರುತ್ತೆ. ಎಲ್ಲಿ? ಸೈಂಟ್ ಜೋಸೆಫ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಮ್ಯಾಂಗ್ಳೂರ್. ಓಕೆ, ನಾನು ಇದಕ್ಕೂ ಕೂಡ 4.1 ಸ್ಟಾರ್ ಕೊಡ್ತಾನೆ. ಸೇಮ್ ಲೈಕ್ ಸಹ್ಯಾದ್ರಿ, ಬಟ್ ನಂಬರ್ ಆಫ್ ಕಂಪನೀಸ್ ಸ್ವಲ್ಪ ಕಡಿಮೆ. ಓಕೆ, ನೆಕ್ಸ್ಟ್ ಕೆನರಾ ಇಂಜಿನಿಯರಿಂಗ್ ಕಾಲೇಜ್. ಕೆನರಾನು ಗುಡ್ ಸ್ಟೂಡೆಂಟ್ಸ್. ನಾನು ಹೇಳ್ತೇನೆ ನೋಡಿ, ಕೆನರಾಕ್ಕಿಂತ ಮುಂಚೆ ನೀವು ಮೈಟನ್ನು ಇಟ್ಕೊಳ್ಬೋದು. ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಮ್ಯಾಂಗ್ಳೂರು. ಮೈಟ್ ಈಸ್ ಆಲ್ಸೋ ಗುಡ್. ಮೈಟನ್ನು ಇಟ್ಕೊಳ್ಬೋದು, ನೋ ಪ್ರಾಬ್ಲಮ್. ಸೊ ಮೈಟ್ ನೋಡಿ ಫಸ್ಟಿಗೆ ತುಂಬ ಕಡಿಮೆ ಕಂಪನೀಸ್ಗಳು ಬರ್ತಾ ಇದೆ. ಬರ್ತಾ ಕಂಪನೀಸ್ಗಳು ಜಾಸ್ತಿ ಆಗ್ತಾ ಇದೆ. 2022-23 200 ಕಂಪನೀಸ್ಗಳನ್ನು ಕರ್ಕೊಂಡು ಬಂದಿದ್ದಾರೆ. 2023-24 150 ಕಂಪನೀಸ್. ದಿಸ್ ಇಸ್ ಆನ್ ಗೋಯಿಂಗ್. ಇವಾಗಲೂ ಆಗ್ತಾ ಇದೆ. 150+ ಕಂಪನೀಸ್ ತಂದಿದ್ದಾರೆ. ಆ್ಯಂಡ್ ಹೈಯೆಸ್ಟ್ ಪ್ಯಾಕೇಜ್ ನೋಡಿ 50 LPA ಆಗಿದೆ ಟಿಲ್ ಡೇಟ್. ಆ್ಯಂಡ್ ಆ್ಯಾವ್ರೇಜ್ ಪ್ಯಾಕೇಜ್ ಕೂಡ 4 to 5 LPA ಇದೆ. ಆ್ಯಾವ್ರೇಜ್ ಪ್ಯಾಕೇಜ್ ಅಂದರೆ ಗೊತ್ತಾಗಿದೆ, ಎಲ್ಲ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳನ್ನ ತಗೊಳ್ತಾರೆ. ಎಲ್ಲರದ್ದು ಪ್ಯಾಕೇಜನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ ಮಾಡ್ತಾರೆ. ಆವಾಗ ಆ್ಯಾವ್ರೇಜ್ ಪ್ಯಾಕೇಜ್ ಆಗುತ್ತೆ. ಓಕೆ, ಹಾಗಂತ ಆ್ಯಾವ್ರೇಜ್ ಪ್ಯಾಕೇಜ್ ಎಲ್ಲರಿಗೂ 4 to 5 ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 3ಗೂ ಬರ್ತಾರೆ, 3ಗೂ ಬರುವಂಥ ಕಂಪನೀಸ್ಗಳಿದೆ. ಓಕೆ, ಆನ್ ಆ್ಯನ್ ಆ್ಯಾವ್ರೇಜ್ 4 to 5 LPA ಆಗುತ್ತೆ. ಮೈಟ್ ಈಸ್ ಆಲ್ಸೋ ಗುಡ್. ನಾನು ಇದಕ್ಕೆ 4 ಸ್ಟಾರ್ನ ಕೊಡ್ತಾ ಇದ್ದೇನೆ. ಓಕೆ, ಓವರ್ ಆಲ್ ಆಗಿ ಮೈಟನ್ನು ಕೂಡ ಲೈಕ್ ಸಹ್ಯಾದ್ರಿ ಥರನೇ ಇದೆ. ಸಹ್ಯಾದ್ರಿ, ಮೈಟ್ ಆ್ಯಂಡ್ ಸೈಂಟ್ ಜೋಸೆಫ್ ಇದೆಲ್ಲದು ಒಳ್ಳೆಯದೆ. ಓಕೆ,
ಅದಾದ ನಂತರ ನಾನು ಕೆನರಕ್ಕೆ ಬರ್ತಾ ಇದ್ದೇನೆ. ಕೆನರಕ್ಕೆ ನಾನು 3.8 ಸ್ಟಾರನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಕೆನರಾದಲ್ಲಿ ನೋಡಿ ನಂಬರ್ ಆಫ್ ಕಂಪನೀಸ್ ಇನ್ಕ್ರೀಸ್ ಆಗ್ತಾ ಇದೆ. ದಿಸ್ ಈಸ್ ಸ್ವಲ್ಪ ಅಂದರೆ 2023 ಸ್ವಲ್ಪ ರಿಸೆಷನ್ ಇರಲಿಕ್ಕೆ ಹೋಗಿ ಸ್ವಲ್ಪ ಎಫೆಕ್ಟ್ ಆಗಿರ್ಬೋದು, ಬಟ್ ಮೋರ್ ದೆನ್ 150 ಕಂಪನೀಸ್ ಬಂದೇ ಬರುತ್ತೆ. ಎಲ್ಲಿ? ಕೆನರಾ ಇಂಜಿನಿಯರಿಂಗ್ ಕಾಲೇಜ್. ಮೋಸ್ಟ್ ಆಫ್ ದ ಕಂಪನೀಸ್ ಆರ್ ಅಂದರೆ ನಿಮಗೆ ಜಾಸ್ತಿ ಇದು ಕೊಡೋದಿಲ್ಲ. ಸ್ಟೂಡೆಂಟ್ಸ್ ಏನು ಹೇಳ್ತಾರೆ, ಪ್ಯಾಕೇಜ್ ಹೆಚ್ಚು ಹೈಯೆಸ್ಟ್ ಅಂತ ಹೇಳಿದರೆ ಒಂದು ಅಂದರೆ ಆನ್ ಆನ್ ಆ್ಯಾವ್ರೇಜ್ ಒಂದು 4-5 ಇಂಥ ಕಂಪನೀಸ್ಗಳು ಜಾಸ್ತಿ ಬರುತ್ತೆ. 4 to 5 LPA ಇಂಥ ಕಂಪನೀಸ್ಗಳೇ ಜಾಸ್ತಿ ಬರುತ್ತೆ. ಓಕೆ, ಎಲ್ಲಿ? ಕೆನರಾದಲ್ಲಿ. ಓಕೆ, ಹೈಯೆಸ್ಟ್ ಪ್ಯಾಕೇಜ್ ಒಂದು 10-20 ಸ್ಟೂಡೆಂಟ್ಸ್ಗಳಿಗೆ ಆಗ್ಬೋದು ಅಷ್ಟೇ. ಟಿಲ್ ಡೇಟ್ ಹೈಯೆಸ್ಟ್ ಪ್ಯಾಕೇಜ್ 36 LPA ಆಗಿದೆ. ಆ್ಯಾವ್ರೇಜ್ ಪ್ಯಾಕೇಜ್ 3.5 ಪ್ಲಸ್ LPA. ಅಂದರೆ ಹೆಚ್ಚಿನ ಕಂಪನೀಸ್ಗಳು 3 to 4, 4 to 5 ಇಷ್ಟ ಇದೇ ರೇಂಜಲ್ಲಿ, ಜಾಸ್ತಿ ಕಂಪನೀಸ್ಗಳು ಇದೇ ರೇಂಜಲ್ಲಿ ಬರಲಿಕ್ಕೆ ಹೋಗಿ ಆ್ಯಾವ್ರೇಜ್ ಪ್ಯಾಕೇಜ್ 3.5 LPA. ನಿಮ್ಮ ಕರಿಯರ್ನ ಸ್ಟಾರ್ಟ್ ಮಾಡಲಿಕ್ಕೆ ಏನಿದ್ದೇನೋ ಬ್ಯಾಡ್ ಇದಲ್ಲ, ಕರಿಯರ್ನ ಯಾವುದರಲ್ಲೂ ಸ್ಟಾರ್ಟ್ ಮಾಡ್ಬೋದು. ಬಟ್ ಇವಾಗಲೇ ಸ್ಕಿಲ್ಸನ್ನು ಡೆವಲಪ್ ಮಾಡಿದರೆ ಇರೋದ್ರಲ್ಲೇ ಬೆಟರ್ನು ಕೂಡ ತೊಗೊಳ್ಬೋದು. 9, 10. ಸೊ ಡೌನ್ ದ ಲೈನ್ ನಿಮ್ಗೆ ಇನ್ನೂ ಕೂಡ ಹೈಯೆಸ್ಟ್ ಪ್ಯಾಕೇಜ್ ಆಗುತ್ತೆ. ಓಕೆ, ಕೆನರಾ. ಅದಾದ ನಂತರ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆಳ್ವಾಸ್ನ ಡೇಟಾ ನನಗೆ ಸಿಕ್ಕಿಲ್ಲ, ಬಟ್ ಆಳ್ವಾಸ್ ಇಸ್ ಒನ್ ಆಫ್ ದ ಓಕೆ ಕಾಲೇಜು, ಆ್ಯಾವ್ರೇಜ್ ಕಾಲೇಜು, ಬೆಸ್ಟ್ ಕಾಲೇಜ್ ಅಂತ ಹೇಳ್ತಾ ಇಲ್ಲ. 70 to 80% ಪ್ಲೇಸ್ಮೆಂಟ್ ಆಗುತ್ತೆ. ಆಳ್ವಾಸ್ ಇಸ್ ಆಲ್ಸೋ ಗುಡ್. ಅದು ಬಿಟ್ಟರೆ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಶ್ರೀನಿವಾಸ್ ನೋಡಿ, ನಂಬರ್ ಆಫ್ ಕಂಪನೀಸ್ ನೋಡಿ ಬರ್ತಾ ಈ ವರ್ಷ ಇನ್ನು ಆನ್ ಗೋಯಿಂಗ್ ಇದು. ಮತ್ತು ಶ್ರೀನಿವಾಸಲ್ಲಿ ಅಂದರೆ ಇದರಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಬಗ್ಗೆ ಅವ್ರು ಮಾತಾಡ್ತಾ ಇರೋದು. ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅದರಲ್ಲಿ 84% ಪ್ಲೇಸ್ ಆಗಿದ್ದಾರೆ 2020-21ನಲ್ಲಿ. 21-22 95% ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ. 22-23 90% ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ. 23-24 85 ಆಗಿದೆ. ಆ್ಯಂಡ್ ಇಟ್ ಈಸ್ ಆನ್ ಗೋಯಿಂಗ್. ಓಕೆ, ಓನ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್. ಎಲ್ಲ ಕಾಲೇಜ್ನ ವೆಬ್ಸೈಟಲ್ಲಿ ಕೊಡೋದು ಎಲಿಜಿಬಲ್ ಮಾತ್ರ. ಎಲಿಜಿಬಲ್ ಅಂದರೆ ನಿಮಗೆ ನೋ ಹಿಸ್ಟ್ರಿ ಆಫ್ ಬ್ಯಾಕ್ಲಾಗ್ಸು ಅಥವಾ ನೋ ಆ್ಯಕ್ಟಿವ್ ಬ್ಯಾಕ್ಲಾಗ್ಸು ಅಥವಾ ನಿಮಗೆ CGP ಇಂತಿಷ್ಟು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ, ಅರೌಂಡ್ 7.5 ಪ್ಲಸ್ 8 ಪ್ಲಸ್, ಆವಾಗ ಮಾತ್ರ ಇವರು ಎಲಿಜಿಬಲ್. ಓಕೆ, ಸೊ ಶ್ರೀನಿವಾಸ್ ಇಸ್ ಆಲ್ಸೋ ಗುಡ್. ಓಕೆ, ಇಲ್ಲೂ ಕೂಡ ಹೈಯೆಸ್ಟ್ ಪ್ಯಾಕೇಜ್ 12 LPA ಆಗಿದೆ. ಆ್ಯಾವ್ರೇಜ್ ಪ್ಯಾಕೇಜ್ 3.4 ಪ್ಲಸ್ ಇದು ಆ್ಯಾವ್ರೇಜ್ ಆಗಿದೆ. ರಿಕ್ರೂಟರ್ಸ್ ನೋಡಿ, ರಾಕಲ್, ಆಕ್ಸೆಂಚರ್, KPMG, ರೋಬೋಸಾಫ್ಟ್, ಟೆಕ್ ಮಹೀಂದ್ರ. ಆಕ್ಸೆಂಚರ್ ಅವರೆಲ್ಲ ಹೈಯೆಸ್ಟ್ ತೊಗೊಂಡೋಗ್ತಾರೆ, ತುಂಬ ಸ್ಟೂಡೆಂಟ್ಸ್ಗಳನ್ನ ರಿಕ್ರೂಟ್ ಮಾಡ್ತಾರೆ. KPMG ಎಲ್ಲ ಹೆಚ್ಚು ಜನ ತೊಗೊಂಡೋಗೋದಿಲ್ಲ ಅವರು, ಯಾಕಂದರೆ ಅವರು ಸ್ವಲ್ಪ ಪ್ಯಾಕೇಜ್ ಜಾಸ್ತಿ ಅಂತಲ್ಲ, ಬಟ್ ಅವ್ರದ್ದು ಲಿಮಿಟೆಡ್ ಆಗಿ ಕರ್ಕೊಂಡು ಹೋಗ್ತಾರೆ. ಆಯಿತಾ? ಸೊ ನಿಮಗೆ ಟಾಪ್ ಲಿಸ್ಟಲ್ಲಿ ನನಗೆ ಇದಿಷ್ಟು ನಂದು ಟಾಪ್ ಅನಿಸುತ್ತೆ. ಇನ್ನೂ ಇದೆ ಸ್ಟೂಡೆಂಟ್ಸ್, ಇನ್ನೂ ತುಂಬ ಕಾಲೇಜ್ಗಳಿದೆ, ಬಟ್ ನನ್ನ ಪ್ರಕಾರ ಇದಿಷ್ಟು ಬಿಟ್ಟರೆ ಮತ್ತೆ ಅಷ್ಟು ವರ್ತ್ ಅಲ್ಲ ಅಂತ ಅಂದ್ಕೊಳ್ತೇನೆ. ಓಕೆ, ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬೆಟರ್ ಕಾಲೇಜ್ ಇದೆ. ಸಹ್ಯಾದ್ರಿ ನನ್ನ ಪ್ರಕಾರ ಲಿಸ್ಟಲ್ಲಿ ಫಸ್ಟ್ ಬರುತ್ತೆ ನನ್ನಿದ್ರಲ್ಲಿ. ಸೆಕೆಂಡ್, ನೀವು ಸೈಂಟ್ ಜೋಸೆಫ್ ಇಟ್ಟರು ನೋ ಪ್ರಾಬ್ಲಮ್, ಅವ್ರ ಎಲ್ಸ್ ಮೈಟ್ ಇಟ್ಟಿದ್ರು ನೋ ಪ್ರಾಬ್ಲಮ್. ಮೈಟಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇದೆ, ಅದು ಬಿಟ್ಟರೆ ಮೈಟ್ ಇಟ್ಟಿದ್ರು ನೋ ಪ್ರಾಬ್ಲಮ್. ಇವೆರಡನ್ನ ಎಕ್ಸ್ಚೇಂಜ್ ಮಾಡಿದರೆ ನೋ ಪ್ರಾಬ್ಲಮ್. ನೆಕ್ಸ್ಟು ಕೆನರಾ ಇಡ್ಬೋದು ನೀವು. ಸೈಂಟ್ ಜೋಸೆಫ್ ಇಟ್ಟರೆ ನೆಕ್ಸ್ಟ್ ಮೈಟ್ ಇಡಿ, ಅಥವಾ ಮೈಟನ್ನು ಸೆಕೆಂಡ್ ಇಟ್ಟರೆ ಸೈಂಟ್ ಜೋಸೆಫನ್ನು ಥರ್ಡ್ ಇಡಿ. 4th ಒನ್ನಲ್ಲಿ ಕೆನರಾ ಇರ್ಬೋದು, ಕೆನರಾ ಇಂಜಿನಿಯರಿಂಗ್ ಕಾಲೇಜು 4th ಒನ್ನಲ್ಲಿ. ನೆಕ್ಸ್ಟ್ ನಿಮ್ಮ ಆಳ್ವಾಸ್ ಇಡ್ಬೋದು, ಅದಾದಮೇಲೆ ಶ್ರೀನಿವಾಸ್. ಓಕೆ, ಆಳ್ವಾಸ್ ಇದು ನನಗೆ ಡೇಟಾ ಸಿಗಲಿಲ್ಲ, ಅವ್ರಲ್ಲಿ ಶ್ರೀನಿವಾಸ್ ಇಟ್ಟು ಆಳ್ವಾಸನ್ನು ಎಕ್ಸ್ಚೇಂಜ್ ಮಾಡಿದರೆ ನೋ ಪ್ರಾಬ್ಲಮ್. ಶ್ರೀನಿವಾಸ್ ಒಳ್ಳೆಯದೆ, ಎಲಿಜಿಬಲ್ ಇದ್ದರೆ ಶ್ರೀನಿವಾಸ್ ಬೆಟರ್. ಆಳ್ವಾಸನ್ನು ಬೇಕಾದರೆ ನೆಕ್ಸ್ಟ್ ಇಡ್ಬೋದು. ಇದು ನನ್ನ ಲಿಸ್ಟ್ ಸ್ಟೂಡೆಂಟ್ಸ್ ಫ್ರಮ್ ಮ್ಯಾಂಗ್ಳೂರ್. ಓನ್ಲಿ 5-6 ಕಾಲೇಜನ್ನು ಮಾತ್ರ ಲಿಸ್ಟ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಡಿಸ್ಟ್ರಿಕ್ಟನ್ನು ತಗೊಳ್ತೇನೆ, ಇನ್ನೊಂದು ಪ್ಲೇಸನ್ನು ತಗೊಳ್ತೇನೆ. ಆ ಪ್ಲೇಸಲ್ಲಿ ನಿಮಗೆ ಯಾವ ಕಾಲೇಜ್ಗಳು ಟಾಪಲ್ಲಿದೆ ಅದನ್ನು ಹೇಳ್ತೇನೆ. ಸೊ ನಿಮಗೆ ಯಾವುದು ಬೇಕು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿದರೆ ನಾನು ಯಾವುದು ಜಾಸ್ತಿ ಕಮೆಂಟ್ ಇದೆ, ಯಾವ ಡಿಸ್ಟ್ರಿಕ್ಟ್ ಬಗ್ಗೆ ಜಾಸ್ತಿ ಕಮೆಂಟ್ಸ್ಗಳು ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ದಾರೆ, ಆ ಡಿಸ್ಟ್ರಿಕ್ಟ್ನ ಟಾಪ್ ಕಾಲೇಜ್ಗಳನ್ನು ಲಿಸ್ಟ್ ಮಾಡಿ ನಿಮ್ಗೆ ಹೇಳ್ತೇನೆ. ಓಕೆ, ಅಲ್ಲಿನ ಪ್ಲೇಸ್ಮೆಂಟು, ಯಾವ ರಿಕ್ರೂಟರ್ಸ್ ಬರ್ತಾರೆ, ಎಷ್ಟು ರಿಕ್ರೂಟರ್ಸ್ ಬರ್ತಾರೆ, ಓಕೆ, ಅದೆಲ್ಲದನ್ನು ನಿಮ್ಗೆ ಹೇಳ್ತೇನೆ. ಓಕೆ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈ ಒಂದು ವಿಡಿಯೋನು ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ದಿಸ್ ಈಸ್ ಮೈ ಚಾಯ್ಸ್ ಸ್ಟೂಡೆಂಟ್ಸ್. ಒಬ್ಬೊಬ್ಬರ ಚಾಯ್ಸ್ ಡಿಫರ್ ಆಗ್ಬೋದು. ನಾನು ಪ್ಲೇಸ್ಮೆಂಟನ್ನು ನೋಡಿದ್ದೇನೆ ಆ್ಯಂಡ್ ಸ್ಟೂಡೆಂಟ್ಸ್ ಹತ್ರ ಡಿಸ್ಕಸ್ ಮಾಡಿದ್ದೇನೆ, ಅವರ ಹತ್ರ ಎಲ್ಲ ಕೇಳಿ ನಾನು ಕೊಡ್ತಾ ಇರೋ ಚಾಯ್ಸ್ ಇದು. ಓಕೆ, ಸೊ ದ್ಯಾಟ್ ನೀವು ಇದನ್ನು ಒಫೆನ್ಸಿವ್ ಆಗಿ ತೊಗೊಳ್ಬೇಡಿ. ಸರ್ ಅದನ್ನು ಹೇಳಲಿಲ್ಲ, ಇದನ್ನು ಹೇಳಲಿಲ್ಲ ಅಂತ ಇದು ಮಾಡ್ಕೊಳ್ಬೇಡಿ. ಒಬ್ಬೊಬ್ಬರ ಚಾಯ್ಸ್ ಒಂದೊಂದು ಥರ ಆಗುತ್ತೆ. ಓಕೆ, ಸೊ ಇದು ನನ್ನ ಚಾಯ್ಸು ಆ್ಯಸ್ ಪರ್ ಪ್ಲೇಸ್ಮೆಂಟು ಮತ್ತು ಫ್ಯಾಕಲ್ಟೀಸು ಮತ್ತು ಕಾಲೇಜ್ ಲೈಫು. ಫಸ್ಟ್ ಸಹ್ಯಾದ್ರಿ ಇಸ್ ಬೆಸ್ಟ್. ಓಕೆ, ಸಹ್ಯಾದ್ರಿ, ಮೈಟ್, ಸೈಂಟ್ ಜೋಸೆಫ್ ಇಸ್ ಬೆಸ್ಟ್. ಓಕೆ, ಸೊ ಇದಿಷ್ಟು ನನ್ನ ಚಾಯ್ಸ್. ಹಾಗೆ ಕಮೆಂಟ್ ಮಾಡಿ ಸ್ಟೂಡೆಂಟ್ಸು, ನಿಮ್ಮ ಕಮೆಂಟ್ ಮೇಲ್ಗಡೆ ನಾನು ನೋಡ್ತೇನೆ ನೆಕ್ಸ್ಟು ಯಾವ ಡಿಸ್ಟ್ರಿಕ್ಟನ್ನು ಜಾಸ್ತಿ ಬರುತ್ತೆ ಆ ಡಿಸ್ಟ್ರಿಕ್ಟ್ನ ಟಾಪ್ ಕಾಲೇಜ್ಗಳ ಲಿಸ್ಟ್ಗಳನ್ನು ಆದಷ್ಟು ಬೇಗ ನಾಳೆ ನಾನು ಆಲ್ಮೋಸ್ಟ್ ಒಂದು 2-3 ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೇನೆ. ನೀವು ಆದಷ್ಟು ಕಮೆಂಟ್ಸ್ ಮಾಡಿ. ಹೋಪ್ಫುಲಿ ಈ ಒಂದು ವಿಡಿಯೋ ಅನ್ನೋದು ಎಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಾನು ಏನಾದರೂ ಮಾತಾಡುವಾಗ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ಯಾವ ಡಿಸ್ಟ್ರಿಕ್ಟ್ ಬಗ್ಗೆ ಹೇಳಬೇಕು ಅಂತ ಕಮೆಂಟ್ ಮಾಡಿ. ನಾನು ಅದನ್ನು ನೋಡ್ತೇನೆ, ಮುಂದಿನ ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸ್,
ಈಗ ಇದು ಯಾವುದು KCETದು ಅಪ್ಡೇಟ್ನ ಪ್ರಕಾರ ನಾಳೆ ಏನಂತ ಗೊತ್ತಾಗುತ್ತೆ, ಅದ್ರ ಬಗ್ಗೆನೂ ಕೂಡ ವೀಡಿಯೋವನ್ನು ಶಾರ್ಟ್ಲಿ ಮಾಡ್ತೇನೆ. ಅಪ್ಡೇಟ್ ಬಂದ ನಂತರ KEಯಿಂದ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ಗಳು ಬಂದರೆ ನಿಮಗೆ ಖಂಡಿತ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೇನೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ನಿಖಿಲೇಶು. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಲವ್ ಯು ಸ್ಟೂಡೆಂಟ್ಸ್.